ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನನ್ನ ಹೆಸರು ಕವಿತಾ ಶೆಟ್ಟಿ ಅಂತ. ನಾನು ಆರ್ಟಿಸ್ಟ್ ಕಲಾವಿದೆ. ನಿಂಬಿಯ ಬನದ ಮೇಲೆ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನೂ ಚೆನ್ನಾಗಿ ಮೂಡ್ ಬರಬೇಕಾಗಿತ್ತು. ಆದರೆ ನಮ್ಮ ಅಣ್ಣವ್ರ ಮೊಮ್ಮಗ ಇರಲ್ಲ ಷಣ್ಮುಖ ಅವರು ತುಂಬ ಚೆನ್ನಾಗಿ ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ಸೇಮ್ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ನೋಡ್ದಂಗೆ ಇತ್ತು. ಅವ್ರ ಮಾತೇ ಆಗಲಿ, ಅವ್ರ ನಡೆನೇ ಆಗಲಿ, ಅವ್ರ ನುಡಿನೇ ಆಗಲಿ ಒಂದು ಚೆನ್ನಾಗಿ ಮೂಡಿ ಬಂದಿದೆ. ಷಣ್ಮುಖ ಅವರು ಸಾರ್ ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಂಗೀತನೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತಾಯಿ ಪಾತ್ರ ಎಲ್ಲ ಇದೆ. ಇನ್ನೂ ಚೆನ್ನಾಗಿ ಓಡಲಿ ಅವ್ರಿಗೆ, ಇನ್ನೂ ಆ ದೇವರು ಅವ್ರಿಗೆ ಆ ಯಶಸ್ಸು ತಂದು ಕೊಡಲಿ. ಇನ್ನೂ ಮುಂದಿನ ಒಂದೊಂದು ಏಳಿಗೆಗೂ ಕೂಡ ಒಂದೊಂದು ಸಿನಿಮಾಕ್ಕೂ ಕೂಡ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೆಳೀಲಿ ಅಂತ ಷಣ್ಮುಖಂ ಸರ್ ನಾನು ಹಾರೈಸ್ತೀನಿ. ನೈಸ್ ಆ್ಯಂಡ್ ನೆಕ್ಸ್ಟ್ ಏನಿರುತ್ತೆ ನೋಡಬೇಕು. ಫಸ್ಟ್ ಚೆನ್ನಾಗಿದೆ ಫಸ್ಟ್ ಹಾಫು. ಆ್ಯಂಡ್ ಷಣ್ಮುಖ ಅವ್ರದ್ದು ಅಷ್ಟೇ ಆ್ಯಕ್ಟಿಂಗ್ ಫಸ್ಟ್ ಟೈಮ್ ಅಂತ ಫೀಲ್ ಆಗಲ್ಲ. ಸೊ ತುಂಬ ಎಕ್ಸ್ಪೀರಿಯನ್ಸ್ಡ್ ಅನ್ನೋ ಥರನೇ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಸೆಕೆಂಡ್ ಹಾಫ್ ಹೇಗಿರುತ್ತೆ ನೋಡೋಣ. ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್, ಎಲ್ಲರೂ ನೋಡಬೇಕು, ಚೆನ್ನಾಗಿದೆ. ಅನಿಸ್ತು. ನೀವೆಲ್ಲ ನೋಡಿ ಹೇಳ್ಬೇಕಷ್ಟೇ. ನಮಗೆ ಖುಷಿ ಆಯಿತು. ಮಗನ ಮೊದಲನೇ ಸಿನಿಮಾ. ಅವತ್ತು ನೀವು ಹೇಳಿದ್ರಿ ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರು ಒಂದು ಹಾಡಿಗೆ ಅಂತೇಳಿ, ಆದರೆ ಇವತ್ತು ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೇಗೆ ಅನಿಸ್ತು? ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪ್ರಯತ್ನ ನಮ್ಮ ಡೈರೆಕ್ಟರ್ ಮತ್ತು ಪಪ್ಪ ಕೂಡ ಬಂದರು ನಡುವಲ್ಲಿ ನಮಗೆ. ಹೌದು, ಖುಷಿ ಆಯಿತು. ಅವ್ರ ಅಪ್ಪಾಜಿ ಶೂಟ್ ಮಾಡಿರೋ ಜಾಗದೆಲ್ಲ ಮಾಡಿದ್ರು, ಅದು ನೋಡಿ ಖುಷಿ ಆಯಿತು. ಒಳ್ಳೇದಾಗಲಿ, ಇನ್ನೂ ಒಳ್ಳೆ ಪಿಕ್ಚರ್ಗಳು ಬರಬೇಕು, ಅವನಿಗೆ ಮಾಡಬೇಕು, ಒಳ್ಳೊಳ್ಳೆ ಮೂವೀಸ್ ಮಾಡಬೇಕು. 2 ಗಂಟೆ ಸಿನಿಮಾ ನಾವು ಥಿಯೇಟರಲ್ಲಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ನೋಡಿದ್ವಿ. ಮಗನಿಗೆ ಏನಾದರೂ ಒಂದು ಟಿಪ್ಸ್ ಕೊಡಬೇಕು, ಇನ್ನೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಆಗ್ತಿತ್ತು ಅಂತ ಹೇಳಿದ್ರೆ ಏನಾದರೂ ಟಿಪ್ಸ್ ಕೊಡ್ತೀರಾ? ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಒಳ್ಳೆ ಪ್ರಯತ್ನ ಮಾಡಬೇಕು. ಇನ್ನೂ ಚೆನ್ನಾಗಿ ಮಾಡಿದ್ರೆ ಜನ ಇಷ್ಟಪಡ್ತಾರೆ. ನಿಮಗೆ ಅಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ಇತ್ತು ಈ ಸಿನಿಮಾದಲ್ಲಿ. ನಿಮ್ಮದು ಮತ್ತು ಅವ್ರ ನಡುವೆ ಯಾವುದಾದ್ರೂ ಈ ರೀತಿ ಸೆಂಟಿಮೆಂಟ್ ಏನಾದರೂ ಇದೆಯಾ? ಇತ್ತು. ಅವ್ನಿಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಆಪ್ರೇಷನ್ಸ್ ಎಲ್ಲ ಮಾಡಿದ್ವಿ. ಅವ್ನು ತುಂಬ ಕಷ್ಟಪಟ್ಟಿದ್ದ. ಅವಾಗ ನಮ್ಮ ತಂದೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಾರ ಬೈದರೆ ಮಾಡಿದ್ರೆ ಬೈಯೋರು, ಹಂಗೆಲ್ಲ ಬೈಬೇಡ, ಅವ್ನು ತುಂಬ ಆಪ್ರೇಷನ್ಸ್ ಎಲ್ಲ ಆಗಿದೆ, ಅವ್ನಿಗೆ ಹಂಗೆಲ್ಲ ಮಾತಾಡಬೇಡ, ಅಳಿಸ್ಬೇಡ ಅವ್ನು ಅಂತ. ಹೊಸದಾಗಿ ನಿಂಬಿಯ ವನದ ಮ್ಯಾಗ ಅಂತ ಸಿನಿಮಾ ಮಾಡಿದ್ದಾರೆ. ಅದು ಕೂಡ ಅವ್ರದ್ದು ಮೊದಲನೇ ಸಿನಿಮಾ. ಅಪ್ಪಾಜಿ ಜೊತೆ ಮೊದಲು ಸ್ಟೆಪ್ ಹಾಕಿದ್ರು, ಇದೀಗ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಏನು ಅನಿಸ್ತು ಸಿನಿಮಾ ನೋಡಿದ್ಮೇಲೆ ನಿಮಗೆ? ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಸಹ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಒಬ್ರಿಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮ್ಯಾಮ್ ನಿಮಗೆ ಏನು ಅನಿಸ್ತು? ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಸಂಗೀತ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ತಾಯಿ ಮಗನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಶೋಕ್ ಕಡಬಸ್ ಮತ್ತು ಮಾದೇಶ್ ಸರ್ಗೆ ಥ್ಯಾಂಕ್ ಯು. ಸಿನಿಮಾದಲ್ಲಿ ಹೀರೋಯಿನ್ ಜೊತೆ ಅಷ್ಟು ರೊಮ್ಯಾನ್ಸ್ ಏನು ಕ್ಯಾರೆಕ್ಟರ್ ಇರಲಿಲ್ಲ. ರೊಮ್ಯಾನ್ಸ್ ಕ್ಯಾರೆಕ್ಟರ್ ಏನಾದರೂ ಬೈತಾ ಇದ್ರೆ ನಿಮಗೆ? ಇಲ್ಲ, ಮಾಡಿಲ್ಲ. ಸಿನಿಮಾಗೆ ಬೇಕಾಗಿದ್ದರೆ ಮಾಡಬೇಕು, ಬೇಕಾಗಿದ್ದರೆ ಅದಕ್ಕೆ ಅಷ್ಟು ಮಾಡಿದ್ದಾರೆ. ಓವರಲ್ ಆಗಿ 10ರಲ್ಲಿ ನನ್ನ ಗಂಡನಿಗೆ ಇಷ್ಟು ಪಾಯಿಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಎಷ್ಟು ಕೊಡ್ತೀರಾ ಈ ಸಿನಿಮಾದಲ್ಲಿ? ನಾನು ನನಗಿಂತ ಜನ ಕೊಡ್ತೀನಿ. ಬೇರೆ ನೋಡಿ ಹೇಳ್ಬೇಕು. ಹೌದು.